ಬಗ್ಗೆ ನಾನು ಹೇಳಿಕೆ ಶುರು ಮಾಡಿದ್ದು ಏನಕ್ಕೆಪ್ಪ ಅಂತಂದ್ರೆ, ಇವತ್ತು ಈ ಒಂದು ಸಿನಿಮಾದ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮ ಭರತ್ ವಿಜೆ ಅವರು ಏನಿದ್ದಾರೆ, ಅವರ ಒಂದು ಇನ್ಸ್ಪಿರೇಷನ್, ಅವರ ತಂದೆ ಒಂದು ಇನ್ಸ್ಪಿರೇಷನ್ ಜೊತೆಗೆ ತಗೊಂಡು ಮುಂದಕ್ಕೋಣ ಅಂತ ಹೇಳಿ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಮತ್ತೊಂದು ನೆಕ್ಸ್ಟ್ ಲೆವೆಲ್ ಆಗಿ ತಗೊಂಡು ಹೋಗೋಣ ಅಂತ ಹೇಳಿ ಮತ್ತೊಂದು ಸಿನಿಮಾದ ಮೂಲಕ ಬಂದಿದ್ದಾರೆ. ಬ್ಯಾನರ್ ಹೆಸರು ಬಂದು ಭರತ್ ಫಿಲ್ಮ್ಸ್ ಅಂತ ಹೇಳಿ, ಭರತ್ ಫಿಲ್ಮ್ಸ್ ಅಡಿಯಲ್ಲಿ ಕೇಲ ಅನ್ನೋ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿ ಜೊತೆಗೆ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ತುಂಬಾ ಮುಖ್ಯವಾಗಿರುವಂತದ್ದು ಹೇಳ್ತಾ ಹೋಗ್ತೀನಿ. ಹೀರೋ ಆಗಿ ವಿಹಾನ್ ಪ್ರಭಂಜನ್ ಇದ್ರೆ, ಹೀರೋಯಿನ್ ಆಗಿ ಆಶಿಕಾ ರಾವ್ ಅವರಿದ್ದಾರೆ. ಜೊತೆಗೆ ಎಲ್ಲರೂ ಕಾತುರದಿಂದ ಕಾಯ್ತಿರ್ತಕ್ಕಂತಹ ಆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಸಂಗೀತಾ ಭಟ್ ಅವರು ಮಾಡಿದ್ದಾರೆ. ಆ ಒಂದು ಪಾತ್ರದ ಹೆಸರು ಕಮಲಿ ಅಂತ ಹೇಳಿ. ಸೊ ಕಮಲಿ ಪಾತ್ರದಲ್ಲಿ ಸಂಗೀತಾ ಭಟ್ ಅವರಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ MS ತ್ಯಾಗರಾಜ್ ಅವರಿದ್ದಾರೆ. ಜೊತೆಗೆ ಕೋರಿಯೋಗ್ರಫಿ ಬಜರಂಗಿ ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಜೊತೆಗೆ ಲಿರಿಕ್ಸ್ ಬರ್ತಿರುವಂತವರು ನಮ್ಮ R ಪ್ರಮೋದ್ ಜೋಯಿಸ್ ಅವರು. EP ಆಗಿ ಕೆಲಸ ಮಾಡಿರುವಂತವರು ರಾಘವ್ ಕೃಷ್ಣ ಅವರು. ಪಬ್ಲಿಸಿಟಿ ಡಿಸೈನರ್ ಆಗಿ ಶಿವರಾಜ್ ಸ್ಟುಡಿಯೋದವರು ಪಬ್ಲಿಸಿಟಿ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಇಡೀ ಸಿನಿಮಾ ಅಂತ ಬಂದ ತಕ್ಷಣ ಒಂದು ಕ್ಯಾಪ್ಚರ್ ಅಂತ ಹೇಳ್ತೀವಿ ನಾವು. ಕ್ಯಾಪ್ಚರ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವಂತದ್ದು ಮೆಮೊರೀಸ್. ಈ ಒಂದು ಸಿನಿಮಾವನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಅನ್ನ ಇಟ್ಟಿರುವಂತವ್ರು ಸ್ವಾಮಿ ಮೈಸೂರು ಅಂತ ಹೇಳಿ DOP ಆಗಿ ಸ್ವಾಮಿ ಮೈಸೂರು ಅವರಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಮತ್ತಷ್ಟು ಕಲಾವಿದರಿದ್ದಾರೆ. ದೇವನಾಥ್ ಕಾರ್ತಿಕ್ ರಮೇಶ್ ಅವರಿದ್ದಾರೆ, ಸ್ವಾತಿ ಮೇಡಮ್ ಅವರಿದ್ದಾರೆ, ಜೊತೆಗೆ ಶ್ರೇಯಸ್ ಶರ್ಮಾ ಅವರಿದ್ದಾರೆ, ಅನಂತ್ ಪದ್ಮನಾಭ ಅವರಿದ್ದಾರೆ, ಆನಂದ್ ಅವರಿದ್ದಾರೆ, ದಿವ್ಯಾ ಜೈನ್ ಅವರಿದ್ದಾರೆ, ಯುವರಾಜ್ ಗೌಡ ಅವರಿದ್ದಾರೆ. ಹಲವಾರು ಪ್ರತಿಭಾನ್ವಿತ ನಟರು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಷಿಯನ್ಸ್ ಕರ್ನಾಟಕದಲ್ಲಿ, ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಕೆಲಸ ಮಾಡಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಪಡೆದಿರ್ತಕ್ಕಂಥ ಹಲವಾರು ಟೆಕ್ನಿಷಿಯನ್ಸ್ ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಈ ಒಂದು ದಿನ ನಾವು ಇವತ್ತು ಏನ್ ಸೇರಿದೀವಿ, ಪುಣ್ಯಾದ್ಗಿತ್ತಿ ಅನ್ನೋ ಒಂದು ಸಾಂಗ್ ರಿಲೀಸ್ ಮಾಡಕ್ಕೆ ಅಂತ ಹೇಳಿ ಫುಲ್ ಸಿದ್ಧ ಆಗಿ ರಿಲೀಸ್ ಆಗಿ ಇವತ್ತು ಮಾಡ್ತಾ ಇದೀವಿ ನಿಮ್ಮೆಲ್ಲರ ಮುಂದೆ. ಅದಕ್ಕಿಂತ ಮುಂಚೆ ಈ ಒಂದು ಸಿನಿಮಾ ಶುರು ಆದಾಗಿಂದ ಇದುವರೆಗೂ ಸುಮಾರು ಜನರಿಗೆ ರೀಚ್ ಆಗಿದೆ. ಮೊದಲನೇದಾಗಿ ಎಲ್ಲರ ಗಮನ ಸೆಳೆದಿದ್ದು ಎಲ್ಲಪ್ಪ ಅಂದ್ರೆ ತಾಯಿಯ ದಿನಾಚರಣೆ ದಿನ, ಮದರ್ಸ್ ಡೇ ದಿನ ಅಮ್ಮ ಅನ್ನೋ ಒಂದು ಸಾಂಗಿನ ಪ್ರೋಮೋವನ್ನ ರಿಲೀಸ್ ಮಾಡ್ತಾರೆ. ಆ ಒಂದು ಸಾಂಗ್ ಬಹಳಷ್ಟು ಸದ್ದು ಮಾಡಿ ಹಲವಾರು ಕಡೆ ಹರಿದಾಡಿದೆ. ಸೊ ಆ ಒಂದು ಅಮ್ಮ ಸಾಂಗ್ ನ ಪ್ರೋಮೋ ಒಂದ್ಸರಿ ನೋಡ್ಕೊಂಡ್ಬರೋಣ, ನಂತರ ಎಲ್ಲರ ಜೊತೆ ಮಾತಾಡೋಣ. ಮ್ಯೂಸಿಕ್ ಡೈರೆಕ್ಟರ್ MS ತ್ಯಾಗರಾಜ್ ಅವರು ಈಗಾಗಲೇ ಅವರು ಮಾಡ್ಬೇಕಾರೋ ಎಷ್ಟು ಸರಿ ಕುಣಿದಿದಾರೋ ನಮ್ಗಂತೂ ಗೊತ್ತಿಲ್ಲ, ಪಕ್ಕ ಅವರು ಕುಣಿತಾನೆ ಇರ್ತಾರೆ. ಲಿರಿಕ್ಸ್ ಬರ್ದಿರುವಂತವ್ರು R ಪ್ರಮೋದ್ ಜೋಯಿಸ್ ಅವರು. ಅಂಡ್ ಸಿಂಗರ್ ಬಗ್ಗೆ ನಾನು ಆಗಿಂದ ಒಂದು ಮಾತು ಆಡಿರ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇದೊಂದ್ಸಲ ಸರ್ಪ್ರೈಸ್ ಆಗಿ ಇರಲಿ ಅಂತ ಹೇಳಿ ವೇಲ್ ಮುರುಗನ್ ಅವರು ಈ ಒಂದು ಹಾಡನ್ನ ಹಾಡಿದ್ದಾರೆ. ಈಗಾಗಲೇ ವೇಣ ಮಚ್ಚ ವೇಣ ಅಂತ ಈಗಾಗಲೇ ಎಲ್ಲರಿಗೂ ಡ್ಯಾನ್ಸ್ ಮಾಡಿಸಿ ಇವಾಗ ಕನ್ನಡದಲ್ಲೂ ಒಂದು ಹಾಡನ್ನ ಹಾಡಿ ಡ್ಯಾನ್ಸ್ ಮಾಡ್ಸಕ್ಕೆ ಸಿದ್ಧರಾಗಿದ್ದಾರೆ. ಈಗ ನಾನು ಎಲ್ಲ ತಂಡದವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೋತೀನಿ. ದಯವಿಟ್ಟು ಭರತ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಮ್ಮ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್, ಕೇಲ ಸಿನಿಮಾದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್, ಹಾಗೆ ಹೀರೋ ವಿಹಾನ್ ಪ್ರಭಂಜನ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಆಶಿಕಾ ರಾವ್ ಅವರು ಹೀರೋಯಿನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ DOP ಆಗಿರ್ತಕ್ಕಂತಹ ಸ್ವಾಮಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ MS ತ್ಯಾಗರಾಜ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸೊ ಕೆಲವೊಂದು ನನಗೆ ಪ್ರಶ್ನೆಗಳಿದೆ, ಬಟ್ ಅದಕ್ಕಿಂತ ಮುಂಚೆ ನೀವು ಮಾತಾಡಿ ಆಮೇಲೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ಹಾಗೆ ಪ್ರಮೋದ್ ಜೋಯಿಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದ್ಭುತವಾದ ಲಿರಿಕ್ಸ್ ನ ಬರೆದಿರುವಂತವ್ರು. ಭರತ್ ಸರ್ ನಿಮ್ಮಿಂದ ಶುರು ಮಾಡೋಣ ಅಂತ ಅನ್ಕೊಂಡೆ.
ಓಕೆ ಎಸ್ ಹೀರೋ ಮೇಲೆ ಶುರು ಮಾಡ್ತಾರೆ. ಓಕೆ ಎಸ್ ವಿಹಾನ್ ಪ್ರಮೋಜನ್ ಅವರೇ. ಎಲ್ರಿಗೂ ನಮಸ್ಕಾರ. ನಮ್ಮ ಕೇರಳ ಚಿತ್ರದಲ್ಲಿ ಒಟ್ಟು 5 ಹಾಡಿದೆ. ಅದ್ರ ಒಂದು ಹಾಡಿನ ಲಿರಿಕಲ್ ವಿಡಿಯೋ ಇವತ್ತು ನಾನು ನಿಮಗೆ ಬಿಟ್ಟಿದ್ದೀವಿ. 5 ಹಾಡು ಅದ್ಭುತವಾಗಿದೆ. ಅಂಡ್ ಅದು ಮುಖ್ಯ ಕಾರಣ ಆಗಿತ್ತು ತ್ಯಾಗರಾಜ್ ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಇವತ್ತು ವರ್ಡ್ ಪ್ರಾಸ್ಟಿಕ್ಯೂಟ್, ಸೊ ಅವ್ರಿಗೆ ಸಂಬಂಧಪಟ್ಟ ಒಂದು ಗೀತೆ ಆಗಿರೋ ಕಾರಣ ಒಂದು ಲಿರಿಕಲ್ ವಿಡಿಯೋ ಅವ್ರಿಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ದೀವಿ ಇವತ್ತು. ಇನ್ನು ಹೇಳ್ಬೇಕಂದ್ರೆ ಇದರಲ್ಲಿ ಮೋಸ್ಟ್ ಫನ್ನಿಸ್ಟ್ ಥಿಂಗ್ ಅಂದ್ರೆ ಲಿರಿಕ್ಸ್. ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿದೆ ಲಿರಿಕ್ಸ್. ಇದು ತುಂಬಾ ಕಾಮಿಕಲ್ ಆಗಿ ತುಂಬಾ ಡೆಪ್ತ್ ಆಗಿ ಬರ್ತಿದ್ದು ಪ್ರಮೋದ್ ಜೋಯಿಸ್ ಅವರು ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೆದ್ರು. ಅಂಡ್ ಅದು ಮೋಹನ್ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಕೋರಿಯೋಗ್ರಫಿ ಮಾಡಿಕೊಟ್ರು. ಅಂಡ್ ಸ್ವಾಮಿ ಸರ್ ಎವ್ರಿ ಫ್ರೇಮ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯ ಉದ್ದೇಶ ದ ಬ್ಯಾಕ್ ಬೋನ್ ಆಫ್ ದ ಟೀಮ್ ಭರತ್ ಸರ್ ಅವರು. ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಆಗಿರೋ ಕಾರಣಕ್ಕೆ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ. ಯಾವ್ದಕ್ಕೆ ಸಿನಿಮಾಗೆ ಏನ್ ಬೇಕೋ ಅದು ಫುಲ್ ಜಡ್ಜ್ಮೆಂಟ್ ವಹಿಸ್ತಾರೆ. ಎಲ್ಲೂ ಸಣ್ಣ ಸಣ್ಣ ವಿಷಯಕ್ಕೂ ಮಾಸ್ಟರ್ ಕೇಳ್ತಾರೋ ಕೊಡ್ತಾರೆ, ನಮ್ಮ ಕ್ಯಾಮ್ರಾಮನ್ ಸರ್ ಇಂಟಿಮೇಟ್ ಮಾಡೋದನ್ನು ಕೊಡ್ತಾರೆ. ಸೊ ಬ್ಯೂಟಿಫುಲ್ ಆಗಿ ಬಂದಿದೆ. ನಮ್ಮಂತ ಹೊಸ ಕಲಾವಿದರನ್ನ ಇಟ್ಕೊಂಡು ಅವಕಾಶ ಕೊಟ್ಟು ನಮ್ಮನ್ನ ಕರ್ಕೊಂಡು ನಿಲ್ಸಿದ್ದಕ್ಕೆ ನಾವು ಸದಾ ಆಭಾರಿಯಾಗಿರ್ತೀವಿ ಅವರಿಗೆ. ಯಾಕಂದ್ರೆ ನನ್ನ ಸಾವಿರಾರು ಜನ ಕಲಾವಿದರು ಬೆಂಗಳೂರು ಆಕ್ಟರ್ ಆಗಬೇಕು, ರೈಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ ಬರ್ತಾರೆ. ಬಟ್ ನಮಗೆಲ್ಲ ಆಗೋ ಒಂದು ಸಮಸ್ಯೆನ ಪ್ರೊಡ್ಯೂಸರ್ ಎಲ್ಲಿದ್ದಾರೆ, ನಮ್ಮನ್ನು ಯಾರು ಹಾಕುವಂತ, ನಮ್ಮಲ್ಲಿ ಯಾರು ಬಂಡವಾಳ ಹಾಕ್ತಾರೆ, ನಮ್ಗೆ ಹೆಂಗ್ ಸಿಗ್ತಾರ ಅವರು, ಈಗ ಯಾವಾಗಲೂ ಒಂದು ನಮಗೆ ಕಾಡುವಂತ ಪ್ರಶ್ನೆಗಳು. ಸೊ ಈ ರೀತಿಯಲ್ಲಿ ಹೊಸ ಕಲಾವಿದರನ್ನು ಗುರುತಿಸಿ ನಮ್ಮನ್ನು ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿ ಒಂದು ರೆಕಗ್ನೈಸೇಷನ್ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಅವರಿಗೆ. ಹೊಸ ಸಿನಿಮಾಗಳು ಬರ್ತಾನೆ ಇದೆ ಕನ್ನಡದಲ್ಲಿ, ಆದ್ರೆ ಅದು ಜಾಸ್ತಿ ನಿಲ್ತಿಲ್ಲ. ಹೊಸ ಸಿನಿಮಾಗಳು ನಿಲ್ಲಬೇಕು, ಅದು ಓಡಬೇಕು, ಅದರೊಟ್ಟಿಗೆ ನಮ್ಮಂತ ಎಲ್ಲಾ ಕಲಾವಿದರು ಬೆಳಿಬೇಕು. ನಾವುಗಳು ಏನೇ ಪ್ರಯತ್ನ ಪಟ್ಟು ಮಾಡಿದ್ರು ನೀವುಗಳು ಬೆಳೆಸಿದ್ರೆ ಬೆಳವಣಿಗೆ ಅದು. ಸೊ ನಿಮ್ ಕೈಯಲ್ಲಿದೆ, ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು. ಇದರಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇದ್ದೀನಿ, ಹೀರೋ ಮಾಡ್ತಾ ಇದ್ದೀನಿ ಪಾತ್ರ. ಸೊ ಫಸ್ಟ್ ಹಾಫು ಸೆಕೆಂಡ್ ಹಾಫಿಗೂ ತುಂಬಾ ಒಂದು ಕಾಂಟ್ರಾಸ್ಟ್ ಆಗಿರುವಂತ ಪಾತ್ರ. ನಾರ್ಮಲ್ ಕಾಲೇಜ್ ಫ್ರೆಂಡ್ಸ್, ಹುಡುಗ ಫ್ರೆಂಡ್ಸ್ ತಮಾಷೆ ಮಾಡೋದು, ಅನ್ಎಂಪ್ಲಾಯ್ಮೆಂಟ್ಸ್. ಏನ್ ಸರ್? ಇಲ್ಲ ಇಲ್ಲ ಇಲ್ಲ, ಅದು ಒಂದು ಬರ್ತ್ಡೇ ಟೀಸರ್, ಅದು ಇಸ್ ಒನ್ ಆಫ್ ದ ಕಂಟೆಂಟ್ ಅಷ್ಟೇ. ಸೊ ತಾಯಿ ಸಾಂಗ್ ನೋಡಿದ್ರಲ್ಲ, ತಾಯಿ ಸಾಂಗು ಬೇರೆ ತರಾನೇ ಇದೆ. ಸೊ ಎಲ್ಲ ರೀತಿಯಾಗಿರೋ ಕಂಟೆಂಟ್ ಇದೆ, ಪ್ರೀತಿ ಇದೆ, ಮದರ್ ಎಮೋಷನ್ಸ್ ಇದೆ. ಹೌದೌದೌದು, ಅದು ಮದರ್ಸ್ ಡೇ ಆಗಿರೋ ಕಾರಣಕ್ಕೆ ಜಸ್ಟ್ ಒಂದು ಬಿಟ್ಟಿದ್ದೀವಿ. ಕಂಪ್ಲೀಟ್ ಸಾಂಗ್ ಬರುತ್ತೆ ಸಿನಿಮಾದಲ್ಲಿ. 5 ಸಾಂಗ್, ಅದೊಂದು ಸಾಂಗ್. ಇಲ್ಲ ಇಲ್ಲ ಇಲ್ಲ, ಸಿನಿಮಾದಲ್ಲಿ ಫುಲ್ ಕ್ಲಾರಿಟಿ ಇದೆ. ಬರ್ಡೇ ಟೀಸರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮೇಕಿಂಗ್ ಮಾಡಿದೀವಿ ಅಷ್ಟೇ. ಅಂದ್ರೆ ನನಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಖೇಲ ಅಂದ್ರೆ ಗೇಮ್ ಅಂತ ಸಂಸ್ಕೃತದಲ್ಲಿ, ಗೇಮ್ ಆಫ್ ಲವ್ ಅಂತ. ಪ್ಲೇಯರ್ ಆಟಗಾರ, ಗೇಮ್ ಆಫ್ ಲವ್ ಅಂತ. ಖೇಲ, ಇದು ಖೇಲ, ಖ ದೊಡ್ಡ ಖ, ಖೇಲ, ಗೇಮ್ ಆಫ್ ಲವ್. ಹೌದು ಸರ್, ಗೆಲ್ತೀವ ಸೋಲ್ತೀವ ಅನ್ನೋದೇ ಕತೆ. ಸೋತು ಗೆಲ್ತೀವ, ಗೆದ್ದು ಸೋಲ್ತೀವ, ಕೊನೆಗೆ ಏನಾಗುತ್ತೆ ಅನ್ನೋದು ಕತೆ. ತುಂಬಾ ಚೆನ್ನಾಗಿ ಕತೆ ಡಿಸೈನ್ ಮಾಡಿದ್ದಾರೆ ಭರತ್ ಅವರು. ನಮ್ಗೆಲ್ಲರ ಲೈಫಲ್ಲಿ ನಡೀತಿರುವಂತಹ ಕತೆನೆ, ಆದ್ರೆ ಅದರಲ್ಲಿ ಹೊಸತನ ಏನ್ ಕೊಡ್ಬೋದು, ಅದ್ರಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಏನ್ ಆಗ್ತಿದೆ ಅದನ್ನ ಇಟ್ಕೊಂಡು ಪ್ರೊಜೆಕ್ಷನ್ ಬೇರೆ ತರ ಮಾಡ್ತಿದೀವಿ ಅಷ್ಟೇ. ದ ರಿಯಾಲಿಟಿ. ಎಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಹೀರೋಯಿನ್ ಅವರು ಆಶಿಕರ್ ಅವರು, ಪ್ಲೀಸ್ ಗೋ ಆನ್. ಹೆಲೋ ಎವ್ರಿವನ್. ಇದರಲ್ಲಿ ನನ್ನ ರೋಲ್ ತುಂಬಾ ಅದ್ಭುತವಾಗಿದೆ. ಯಾಕಂದ್ರೆ 2 ಶೇಡ್ಸ್ ಬರುತ್ತೆ ಇದರಲ್ಲಿ, ನೆಗೆಟಿವ್ ಪಾಸಿಟಿವ್ ಎರಡೂ. ನೀವು ಟೀಸರ್ ಅಲ್ಲಿ ನೋಡಿದಿರಾ ವಿಹಾನ್ ಇಂದು ಹೇಗೆ ಅವನೊಂದು ಕ್ಯಾರೆಕ್ಟರೇ ಫುಲ್ಲು ಚೇಂಜ್ ಆಗುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದು ಹೇಗೆ ಹೇಳ್ಬೋದು ಅಂತಂದ್ರೆ, ಸಿನಿಮಾದಲ್ಲಿ ಒಂದು ಹೆಂಗೆ ಅಂದ್ರೆ ಕ್ಯೂಟ್ ಲವ್ ಸ್ಟೋರಿ ತೋರಿಸ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ, ಬೇರೆ ತರ ಏನಂತಾರೆ ಟೆಂಡೆನ್ಸಿ ತಗೊಳುತ್ತೆ, ಚೇಂಜಸ್. ಹಾ ಹೌದು, ಅಂದ್ರೆ ಕಂಪ್ಲೀಟ್ಲಿ ಟ್ರೈನ್ಡ್ ಅಲ್ಲ. I'm like I've done 2 dramas and then ಹೀಗೆ ಟ್ರೈ ಮಾಡ್ತಾ ಇದ್ದೆ ಮೂವೀಸ್ಗೆ. ದೆನ್ ಹಾಗೆ ಬಂದು ಟ್ರೈನಿಂಗ್ ತಗೊಂಡಿಲ್ಲ ಸರ್, ಡ್ರಾಮಾಸ್ ಮಾಡ್ತಾ ಇದ್ದೆ ಅಷ್ಟೇ. ಶಿವಮೊಗ್ಗ ಟೀಮ್ ಸರ್, ನೀನಾಸಂ.
ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ ದಿಸ್ ಟೀಮ್ ಆ್ಯಂಡ್ ಭರತ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಶೂಟಿಂಗ್ ವೈಸ್ ನಾನು ತುಂಬ ಎಂಜಾಯ್ ಮಾಡಿದೆ. ವಿ ವೆಂಟ್ ಟು ಉತ್ತರಾಖಂಡ್ ಫಾರ್ ದ ಶೂಟಿಂಗ್, ಸಾಂಗ್ ಶೂಟ್ ಮಾಡಿದ್ದೀವಿ ನಂದು ಮತ್ತು ವಿಹಾನ್ದು. ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ, ಅದನ್ನು ರಿಲೀಸ್ ಮಾಡಿಲ್ಲ. ಆ್ಯಂಡ್ ದೆನ್ ನಮ್ಮದು ಇಂಟ್ರೊಡಕ್ಷನಲ್ಲಿ ಸ್ಟೋರಿ ಸ್ಟಾರ್ಟಿಂಗಲ್ಲೇ ಒಂದು ಗಣೇಶ ಸಾಂಗ್ ಇದೆ, ಅದು ಮೋಹನ್ ಸರ್ ಅವ್ರು ಕಂಪೋಸ್ ಮಾಡ್ತಾ ಇದ್ದಾರೆ. ಮೋಹನ್ ಭಜನಂಗಿ ಈ ಸಾಂಗನ್ನು ಹೇಗೆ ಕಂಪೋಸ್ ಮಾಡಿದ್ದಾರೆ, ಅದಕ್ಕಿಂತ ಬ್ಯೂಟಿಫುಲ್ಲಾಗಿ ಬಂದಿದೆ ಅದು ಕೂಡ. ಸೊ ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಲ್ಲ ಎಸ್, ಪ್ರೊಡ್ಯೂಸರ್ ಡೈರೆಕ್ಟರ್ ಭರತ್ ಸರ್ ಅವರು ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ತಂದೆಯವರು 4 ಸಿನಿಮಾ ಮಾಡಿದ್ದಾರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ವಿಷ್ಣುಕಾಂತ್ ಬೀಜ ಅಂತ ಹೇಳಿ. ಸೊ ಆ ಲೆಗಸಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈಗ ಸದ್ಯಕ್ಕೆ ಕೇಲ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಕೇಲ ಅಂದರೆ ಇವಾಗ ನೀವಾಗಲೇ ಕೇಳಿದ್ರಿ ಅಲ್ಲ, ಬಾಳೆಹಣ್ಣು ಅಂತ, ಅದು ಕೇಲ ಅಷ್ಟೇ, ಅದು ಹಿಂದಿ ವರ್ಡು. ಇದು ಸ್ಯಾನ್ಸ್ಕ್ರಿಟ್ ವರ್ಡು ಕೇಲ ಅಂತ. ಸೊ ಕೇಲ ಅಂತ ಅಂದರೆ ಏನಂತಾರೆ, ಪ್ಲೇಯರ್ ಅಂತ ಅರ್ಥ. ಸೊ ಇಲ್ಲಿ ಯಾರು ಯಾವ ಥರ ಪ್ಲೇಯರ್ ಆಗಿರ್ತಾರೆ ಅನ್ನೋದೇ ಒಂದು ಕಂಟೆಂಟ್ ಆಗಿದೆ. ಇದರಲ್ಲಿ ಲವ್ ಸ್ಟೋರಿನೂ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಇದೆ, ಎಲ್ಲ ಥರನೂ ಕಂಟೆಂಟು ಒಂದು ಟ್ರೈ ಮಾಡಿದ್ದೀನಿ ನಾನು. ಆಮೇಲೆ ಸಂಗೀತ ಭಟ್ ಅವರು, ಅವ್ರ ಬಗ್ಗೆ ಹೇಳಬೇಕಾಗುತ್ತೆ, ಯಾಕಂದರೆ ಅವ್ರು ಯಾವತ್ತೂ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಸಿನಿಮಾ ನಾವು ಕತೆ ಹೇಳಿದಾಗ ಅವರು ಆಯಿತು ಮಾಡೋಣ ಡೈರೆಕ್ಟ್ರೇ, ಪರವಾಗಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ, ಸೊ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿಸಿದ್ದೀವಿ ಇವತ್ತು. ಸ್ಪೆಷಲ್ ಕ್ಯಾರೆಕ್ಟರ್ ಅದನ್ನ ರಿವೀಲ್ ಮಾಡಿಬಿಟ್ರೆ ಕಥೆಲಿ ಮಜಾ ಇರಲ್ಲ. ಹಾಂ ಅದೇ ಸರ್, ನೋಡೋಣ ಸಿನಿಮಾ ನೋಡಿ. ಸೊ ಇವತ್ತು ಬರಬೇಕಿತ್ತು, ನಾನೇ ಬೇಡ ಮೇಡಮ್ ಇವತ್ತು ಬರಬೇಡಿ, ನಿಮ್ದೊಂದು ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ನಾನು ನಿಮ್ಮನ್ನ ಕರ್ಸ್ಕೋತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆಲ್ರೆಡಿ ನೀವು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಫೋನ್ ಮಾಡ್ತಿದ್ದಾರೆ ಅಂತ ಮೆಸೇಜ್ ಮಾಡಿದ್ರು. ಇಲ್ಲ ಮೇಡಮ್, ನಾನು ಅದಕ್ಕೆ ಮಾತಾಡ್ತೀನಿ, ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮೈಕ್ ಇಟ್ಕೊಂಡಾಗ ನಾನು ಹೇಳ್ತೀನಿ ಅದನ್ನ ಅಂತ ಹೇಳಿ ಆ ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ, ಈಗ ನೆಕ್ಸ್ಟ್ ಮಂತ್ ಅವ್ರ ಆಗಸ್ಟಲ್ಲಿ ನಾನು ಅವ್ರ ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ. ಸೊ ಅದು ಬಿಟ್ಟು ಇನ್ನು ನಮ್ಮ ತ್ಯಾಗರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಒಂದು 3 ಸಾಂಗ್ ಆಲ್ರೆಡಿ ನಾವು ಲೈವ್ ಮಾಡಿ ಫೈನಲ್ ಸಿಂಗರ್ಸ್ಗೆ ಆಡಿಸಿ ಡಸ್ಟ್ಬಿನ್ಗೆ ಬಿಸಾಕ್ಬಿಟ್ಟಿದ್ದೀವಿ. ಇಲ್ಲ ಈ ಸಾಂಗ್ ಬೇಡ, ಅದು ಬೇಡ, ಇದು ಬೇಡ ಅಂತ ನಾವು ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆ ಎಕ್ಸ್ಪೆರಿಮೆಂಟಲ್ಲಿ 5 ಸಾಂಗ್ ಕಚ್ಕೋತು. ಒಂದು 10-12 ಸಾಂಗ್ ಮಾಡಿರ್ಬೋದು ಸರ್, ಒಂದು 10-12 ಸಾಂಗಲ್ಲಿ 5 ಸಾಂಗ್ ನಾವು ಫೈನಲ್ ಮಾಡಿದ್ದೀವಿ. ಸೊ ಈ ಸಿನಿಮಾಲಿ 5 ಸಾಂಗ್ ಬರುತ್ತೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಸರ್ ಬಗ್ಗೆ ಹೇಳಲೇಬೇಕು. ಒಂದೊಂದು ಫ್ರೇಮು ಅದ್ಭುತವಾಗಿ ತೆಗೆದುಕೊಟ್ಟಿದ್ದಾರೆ. ಉತ್ತರಾಖಂಡ್ ಹೋದಾಗ ನಾವು ಏನು ಪ್ಲಾನಿಂಗೇ ಇರಲಿಲ್ಲ, ಇಲ್ಲಿಂದ ಹೋದ್ವಿ ಇಮಿಡಿಯೇಟ್ 2 ಡೇಸ್ ಬ್ಯಾಕ್ ನಾವೇನೋ ಫ್ಲೈಟ್ ಟಿಕೆಟ್ ಮಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಬರ್ಫ್ ನಮ್ಗೆ ಬೇಕಿತ್ತು, ಆ ಬರ್ಫ್ ಇತ್ತು. ಸೊ ಅಲ್ಲಿ ಶೂಟಿಂಗ್ ಏನು ಎತ್ತ ಪ್ಲಾನಿಂಗೇ ಇಲ್ಲ. ನಮ್ಮ ಕಂಬಿರಾಜ್ ಅವರು ಕೊರಿಯೋಗ್ರಫಿ ಮಾಡಿದ್ರು ಆ ಸಾಂಗ್ನ. ಅಲ್ಲಿ ನಮಗೆ ಅದ್ಭುತವಾಗಿ ತೆಗೆದುಕೊಟ್ಟಿದ್ದಾರೆ, ಒಂದೊಂದು ಶಾರ್ಟ್ಸ್ನು ಸೂಪರ್ ಆಗಿದೆ. ಅದು ಬಿಟ್ಟರೆ ಇನ್ನು ನಮ್ಮ ಪ್ರಮೋದ್ ಜೋಯಿಸ್ ಅವರು 2 ಸಾಂಗ್ ಬರ್ತಿದ್ದಾರೆ. ಗಣೇಶನ್ ಸಾಂಗ್ ಒಂದು, ಸಿನಿಮಾ ಓಪನಿಂಗ್ ಅದು ಬಿಟ್ಟು ಇದು ಪುಣ್ಯಾತ್ ಗೀತೆ ಒಂದು ಆಗಿದ್ದೆ ಒಂದು ಮಿರಾಕಲ್. 1/2 hour ಅಲ್ಲಿ ಕಾಂಪೋಸ್ ಮಾಡಿರೋಂಥ ಸಾಂಗ್ ಇದು. ಇದೆಲ್ಲ ನೀವು ನೋಡಿದ್ದೀರಾ ಹೇಗೆ ಬಂದಿದೆ ಅಂತ. ಇನ್ನು ಈ ಸಾಂಗ್ನ ನೀವೇ ರೀಚ್ ಮಾಡಿಸ್ಬೇಕು. ಇದು ಬಿಟ್ಟರೆ ಇನ್ನು ಬನ್ನಿ ಮೇಲೆ ಯುವ ಅಂತ ಹೇಳಿ ನಮ್ಮ ಸಿನಿಮಾದ ಸೆಕೆಂಡ್ ಲೀಡ್ ಇವರು. ಸೊ ಇವ್ರದ್ದು ಕ್ಯಾರೆಕ್ಟರ್ ಇದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವ್ರದ್ದು ಒಂದು ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ ಸರ್. ಫುಲ್ ಮುಗ್ದೋಗಿದೆ, ಟಾಕಿ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಒಂದು ಸಾಂಗು, ಒಂದು ಫೈಟ್, ಸಿನಿಮಾ ಓಪನಿಂಗ್ ಸಾಂಗು, ಓಪನಿಂಗ್ ಫೈಟ್ ಮಾತ್ರ ಪೆಂಡಿಂಗ್ ಇದೆ. ನಮ್ಮ ಮೋಹನ್ ಮಾಸ್ಟ್ರು ಇವ್ರಿಗೆಲ್ಲ ಒಂಚೂರು ಟ್ರೈನ್ ಮಾಡ್ತಾ ಇದ್ದಾರೆ. ಸಿನಿಮಾ ಓಪನಿಂಗ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಹೌದು ನನ್ನ ಕೆರಿಯರೇ ಈ ಸಿನಿಮಾಲಿದೆ. ನನ್ನ ಕೆರಿಯರ್ ಯಾವ ಥರ ಮಾಡ್ಕೋತೀನಿ ಅನ್ನೋದು ಈ ಸಿನಿಮಾಯಿಂದ ಡಿಪೆಂಡ್ ಆಗುತ್ತೆ ಸರ್. ಅದು ಬೇಡ ಸರ್, ಇವಾಗ ಒಳ್ಳೆ ದಿನಗಳಿದೆ ನಂದು, ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಹಳೇದನ್ನೆಲ್ಲ ಫಾಸ್ಟ್ ಈಸ್ ಫಾಸ್ಟ್ ಅದಲ್ಲ. ಇದು ಬಿಟ್ಟು ನಿಮ್ಗಳ ಮುಂದೆ ರೇಸರ್ ಅಂತ ಶುರು ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಆ ಸಿನಿಮಾ ಆಗಸ್ಟ್ ಇಂದ ನಾನು ಟೇಕ್ ಆಫ್ ಮಾಡ್ತೀನಿ. ಯಾಕಂದ್ರೆ ಈ ಸಿನಿಮಾ ಮುಗಿಸ್ಕೊಂಬೋಣ ಅಂತ ಹೇಳಿ
ಇದನ್ನು ಸ್ಟಾರ್ಟ್ ಮಾಡಿ, ಜನವರಿಲಿ ಸ್ಟಾರ್ಟ್ ಮಾಡಿದೆ, ಈಗ ಆಲ್ಮೋಸ್ಟ್ ಮುಗ್ದೋಗಿದೆ ಸಿನಿಮಾ. ಮೇ ಬಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಸಿನಿಮಾ ರಿಲೀಸ್ ಮಾಡಿಬಿಡ್ತೀನಿ ಸರ್. ಥ್ಯಾಂಕ್ ಯು. ಕತೆ, ಚಿತ್ರಕಥೆ ಮತ್ತು ಪ್ರೊಡಕ್ಷನು ನಂದೇ. ನಮ್ಮ ಪ್ರಮೋದ್ ಜೋಯಿಸ್ ಅವರು ಡೈಲಾಗ್ಸ್ ಬರ್ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ನಂದೇ ಇದೆ, ಪ್ರಮೋದ್ ಜೋಯಿಸ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಅಪ್ಪನ ಸಜೆಷನ್ಸು ಅದೇ ಸ್ಕ್ರೀನ್ ಪ್ಲೇಲಿ ಯಾವ ಥರ ಹೋಗ್ಬೇಕು ಏನು ಇತ್ತ ಅಂತ ಹೇಳ್ಕೊಡ್ತಾ ಇದ್ರು. ಅವ್ರ ಗೈಡೆನ್ಸ್ ಇಲ್ದಿರ ನಾವು ಮಾಡೋಕ್ಕಾಗಲ್ಲ. ಏನೇನು ಸಪೋರ್ಟ್ ಬೇಕೋ ಎಲ್ಲ ತಗೊಂಡೆ ಅವ್ರ ಕಡೆಯಿಂದ. ಇಲ್ಲ, ಇನ್ನ ತೋರಿಸಿಲ್ಲ. ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ, ಅವಾಗ ತೋರಿಸ್ತೀನಿ ಸಿನಿಮಾ ಅವ್ರಿಗೆ. ಸರ್ ಹೌದೌದು, ನಂದು ಸೂಪರ್ ಬೈಕ್ಸ್ ಮತ್ತೆ ಸೂಪರ್ ಕಾರ್ಸ್ ಡೀಲರ್ ನಾನು. ಇಂಪೋರ್ಟೆಡ್ ಕಾರ್ಸ್ ಬೈಕ್ಸ್ ಡೀಲರ್. ಸೊ ಅದು ಬಿಟ್ಟು ಇವಾಗ ಈ ಕಡೆ ಫುಲ್ ಫ್ಲೆಡ್ಜ್ ಅಲ್ಲಿ ಈ ಕಡೆ ಹಿಡಿದಿದ್ದೀನಿ ಈಗ. ಥ್ಯಾಂಕ್ ಯು ಸರ್. ಎಸ್ ದೇವರಾಜ್ ಸರ್, ದಯವಿಟ್ಟು ಮಾತಾಡಬೇಕು. ಇಷ್ಟಂತ ಒಂದು ಎಲ್ಲರೂ ಎದ್ದು ಕುಣಿಬೇಕು ಅನ್ನೋ ಒಂದು ಟ್ವೀಟನ್ನು ಹಾಕಿದ್ದಾರೆ, ದಯವಿಟ್ಟು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಪುಣ್ಯಾತ್ಕೀರ್ತಿ ಅಂತ ಹೇಳಿ ಸಾಂಗ್ ಇವಾಗಷ್ಟೇ ನೋಡಿದ್ರಿ. ನಮ್ಮದು ಆಲ್ರೆಡಿ ಈ ಸಿಚುವೇಶನ್ ಬೇರೆ ಸಾಂಗ್ ರೆಡಿ ಆಗೋಗಿತ್ತು. ದಿಢೀರಂತ ನಂದು ಗಣಪತಿ ಸಾಂಗ್ ಇದ್ದು ಲೈವ್ ನಡೀತಾ ಇದ್ದಾಗ ಮೈಸೂರಲ್ಲಿ ಬಂದರು. ಸರ್ ಒಂದು ಸ್ವಲ್ಪ ಅರ್ಜೆಂಟ್ ಇದೆ, ಬಂದ್ಬಿಡ್ತೀನಿ ಅಂದರು. ಸರಿ ಸರ್ ಬನ್ನಿ, ಹೇಗಿದ್ರು ನಿಮ್ಮದೇ ಲೈವ್ ನಡೀತಿದೆ. ಬಂದವರೇ ಸರ್ ಆ 2 ಸಾಂಗ್ ಬೇಡ, ಇಮಿಡಿಯೇಟ್ಲಿ ಚೇಂಜ್ ಮಾಡಿಬಿಡೋಣ ಸಾಂಗ್ನ. ಏನು ಸಾಂಗ್ ಚೇಂಜ್ ಮಾಡೋದು ಸರ್ ಅಂತ ಈಗಲೇ ಮಾತಾಡ್ತಾ ಇದ್ದಂಗೆ ಹೇಳಿದ್ರು, ಈ ಥರ ಸಿಚುವೇಶನ್ ಚೇಂಜ್ ಮಾಡಿದ್ದೀನಿ, ಸೆಕೆಂಡ್ ಹಾಫಲ್ಲಿ ನನಗೆ ಸ್ವಲ್ಪ ಬೇರೆ ಥರ ಇರಬೇಕು. ಆಯಿತು ಅಂತ ಹೇಳಿ ನಮ್ಮ ಪ್ರಮೋದ್ ಜೋಯಿಸ್ ಸರ್ ಬಂದಿದ್ರ ಜೊತೆಗೆ ಅವ್ರು ಅಲ್ಲೇನೆ ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ಬಾಂಡಿಂಗು ಈಗ ಚಿತ್ರಕಥೆಯಲ್ಲೂ ಇರ್ಬೋದು ಅಥವಾ ವರ್ಕಲ್ಲಿ ಇರ್ಬೋದು, ಅದು ಹೇಗಿತ್ತು ಗೊತ್ತಿಲ್ಲ. ನನ್ನ ಎದುರುಗಡೆ ಬಂದಾಗ ಆನ್ ಸ್ಪಾಟಲ್ಲಿ ಲೈನ್ಸ್ಗಳನ್ನ ಒಂದು ಪೇಪರ್ ಹಿಡ್ದಿಲ್ಲ, ಪೆನ್ ಹಿಡ್ದಿಲ್ಲ ಸರ್. ಹಾಗೇನೆ ಒಂದು ಫ್ಲೋಲ್ಲಿ ಹೇಳ್ಕೊಂಡು ಹಾಗೇನೆ ಒಂದು ಸಾಂಗನ್ನು ರೆಡಿ ಮಾಡಿಕೊಟ್ರು. ಸ್ಟುಡಿಯೋದಲ್ಲಿ ಕುತ್ಕೊಂಡು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಾಂಗ್ನ ಲಿರಿಕ್ಸನ್ನು ಹಾಗೆ ಹೇಳಿದ್ರು, ಅಲ್ಲೇನೆ ಕಂಪೋಸ್ ಆಯಿತು. ಮಾರನೇ ದಿನ ಬೆಳಗ್ಗೆನೆ ಲೈವ್ ಆಯಿತು. ಇಮಿಡಿಯೇಟ್ಲಿ ಚೆನ್ನೈಗೆ ಹೋದ್ವಿ, ಆಡ್ತಿದ್ವಿ, ಮಾಸ್ಟರ್ ಮಾಡಿಕೊಂಡು ಇವತ್ತು ರಿಲೀಸ್. ವಿತಿನ್ 1 ವೀಕಲ್ಲಿ ಆಗಿರುವಂಥ ದೊಡ್ಡ ಕೆಲಸ ಸರ್ ಇದು. ಭಾಳ ಖುಷಿ ಆಗುತ್ತೆ, ಯಾಕಂದರೆ ಟೀಮ್ ವರ್ಕ್ ಇದ್ದಾಗ ಒಬ್ರಿಗೊಬ್ರು ಯಾವ ಥರ ಬಾಂಡಿಂಗ್ ಬೆಳೆಯುತ್ತೋ ಆ ಬಾಂಡಿಂಗು ನಮಗೊಂದು ಸಕ್ಸಸ್ ರೂಟಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಭರತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಭರತ್ ನಾವು ಎಲ್ಲ ಒಂದು 5 ವರ್ಷದಿಂದ ತುಂಬ ಕ್ಲೋಸ್ ಆಗಿ ಇವಾಗ ಬರ್ತಾ ಇದ್ವಿ. ಹಾಗೇನೆ ಬಂದರು, ಒಳ್ಳೆ ಒಂದು ಕತೆ ಹೇಳಿದ್ರು. ಒಂದು 2-3 ಕತೆ ಮೇಲೆ ಈ ಕಥೆಯಲ್ಲಿ ತುಂಬಾ ಫಿಕ್ಸ್ ಆಗೋದು. ಇದರಲ್ಲಿ ಏನೋ ಒಂದು ಕಂಟೆಂಟ್ ನಮಗೆ ಎಲ್ಲ ಅದೇ ಕೊಡ್ತಾ ಇದೆ, ಸಿನಿಮಾ ತಾನೇ ತಗೊಂತಾ ಇದೆ ಏನೇನ್ ಬೇಕು ಅಂತ. ಒಳ್ಳೆ ಸಾಂಗ್ ಇದ್ಬೇಕು ಅಂದ್ರು. ಗಣಪತಿ ಹಬ್ಬದ ದಿನ ನಮಗೆ ಸಾಂಗ್ ಸ್ಟಾರ್ಟ್ ಆಗಿದ್ದು ಹೋದ ವರ್ಷ. ಅದು ಬೆಸ್ಟ್ ಆಗ್ತಾ ಬಂದು ಗಣಪತಿ ಕೃಪೆ ಅಂತ ಇವತ್ತು ಈ ಒಂದು ಸಾಂಗ್ ರಿಲೀಸ್ ಆಗೋ ಲೆವೆಲ್ಗೆ ಬಂದಿದೆ. ನಮ್ಮ ಸಾಂಗ್ ಅಲ್ಲಿ ಒಟ್ಟು 5 ಸಾಂಗ್ ಈ ಸಿನಿಮಾದಲ್ಲಿದೆ. ಒಂದು ಗಣಪತಿ ಸಾಂಗು, ಅಮ್ಮ ಸಾಂಗು ನೀವು ಟೀಸರ್ ನೋಡಿದ್ರಿ. ಹಾಗೆ ಪುಣ್ಯಾತ್ಕೀರ್ತಿ ಅಂತ ಹೇಳಿ ಒಂದು ಸಾಂಗು. ಆಮೇಲೆ ಇನ್ನೊಂದು ಬಿ ಕೇರ್ಫುಲ್ ಅಂತ ಹೇಳಿ ಇವರು ನಮ್ಮ ಚೇತನ್ ಸರ್, ಡೈರೆಕ್ಟರ್ ಚೇತನ್ ಸರ್ ಬರೆದಿದ್ದಾರೆ ಲಿರಿಕ್ಸು. ಆಮೇಲೆ ಅಮ್ಮ ಸಾಂಗನ್ನ ಮನೋಜ್ ಸೌಗನ್ ಅಂತ ಬರ್ತಿದ್ದಾರೆ, ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ಗಳು ಹಾಡಿದ್ದಾರೆ. ಈ ಪುಣ್ಯಾತ್ಕೀರ್ತಿ ಸಾಂಗನ್ನ ವೇಲಮುರುಗನ್ ಸರ್ ಹಾಡಿದ್ರು. ಅವರು ಫಸ್ಟ್ ನಾವು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಹೇಳಿದ್ರು, ಕನ್ನಡ ನಮಗೆ ಆ ಸ್ಪಷ್ಟತೆ ಬರ್ತಾ ಇಲ್ಲ, ನಾನು ಹೇಗೆ ಟ್ರೈ ಮಾಡಲಿ, ಒಳ್ಳೆ ಸಿಂಗರ್ಸ್ ಹತ್ರ ಹಾಡಿಸಿ ಇನ್ನೊಂದು ಬೆಸ್ಟ್ ಅಂತ. ಬಟ್ ನಾವು ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ನಾವು ಶೂಟ್ ಮಾಡಿರುವಂಥ ಪ್ಲೇಸ್ ಹೇಗಿದೆಯೋ ಆ ಪ್ಲೇಸಿಗೆ ತಕ್ಕಂತೆ ಆ ಭಾಷೆ, ಆ ಪ್ರೊನೌನ್ಸಿಯೇಷನ್ ಆ ಥರ ಇದ್ದಾಗ ಇನ್ನು ತಮಿಳ್ ಕನ್ನಡ ಅಂದ್ರೆ ಆ ಒಂದು ನೀವು ನೋಡಿದ್ರಿ ಇದು ಲಿರಿಕಲ್ ಅಲ್ಲಿ ಆ ಏರಿಯಾ ಹೇಗಿತ್ತು ಅದೇ ತರನೇ ಒಂಚೂರು ಮೂವ್ ಆಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ವೇಲಮುರುಗನ್ ಸರ್ ಹತ್ರ ಹಾಡ್ತಿದ್ವಿ. ಅವರು ತುಂಬಾ ಖುಷಿ ಪಟ್ಟು ಕನ್ನಡದಲ್ಲಿ ನಾನು ಈ ತರ ಒಂದು ಸಾಂಗ್ ಹಾಡ್ತೀನಿ ಅಂತ ಅವ್ರಿಗೂ ಖುಷಿ ಆಯ್ತು, ನಮಗೂ ಒಂದು ಒಳ್ಳೆ ಸಿಂಗರ್ ನಮಗೂ ಹಾಡಿದ್ದಾರೆ ಅಂತ ಖುಷಿ ಆಗಿದೆ. ಹಾಗೆ ಇನ್ನು ಉಳಿದ ಹಾಗೆ ಎಲ್ಲ ನಮ್ಮ ಕನ್ನಡ ಸಿಂಗರ್ಸ್ಗಳನ್ನೇ ಹಾಡ್ಸಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತೀನಿ. ಇನ್ನೊಂದು ಗಣಪತಿ ಸಾಂಗ್ ಶೂಟ್ ಇಲ್ಲ ಸರ್, ನಾನು ಹೇಳ್ಬಿಟ್ಟು 16 ಮಿನಿಟ್ ಸರ್ ಅಂತ ಇಲ್ಲ, ಅದನ್ನೇ ನೆಕ್ಸ್ಟ್ ಅದೇ ಕೆಲಸ ಸರ್ ಸರ್
ಥ್ಯಾಂಕ್ ಯು ನಿಮಗೆ ಸರ್, ಧನ್ಯವಾದ. ಆಕ್ಚುಲಿ ಥ್ಯಾಂಕ್ ಯು ಸರ್. ಅವರು ಒಂಚೂರು ಇವಾಗ ರಿಲ್ಯಾಕ್ಸ್ ಆಗ್ತಿದ್ದಾರೆ. ನೆಕ್ಸ್ಟ್ ಸರ್ ಹುಷಾರಾಗ್ತಾರೆ ಅಂತ. ಸರ್ ದಯವಿಟ್ಟು ಈ ಆಫೀಸರ್ ಮಾತಾಡಬೇಕು ಸರ್. ಅಷ್ಟು ಬ್ಯೂಟಿಫುಲ್ ಆಗಿ ಪ್ರತಿಯೊಂದನ್ನು ಏನೇನಾದ್ರೂ ಕ್ಯಾಮ್ರಾ ಕೊಟ್ಕೊಳ್ತೀರಾ? ಬನ್ನಿ. ಎಲ್ಲರಿಗೂ ನಮಸ್ಕಾರ ಸರ್. ನನಗೆ ಎಷ್ಟು ಮಾತಾಡಕ್ ಬರಲ್ಲ. ನನ್ನ ನಂಬಿ ಈ ಸಿನಿಮಾ ನನಗೆ ಕೊಟ್ಟಿದ್ದಾರೆ. ಅವ್ರು ಚೆನ್ನಾಗಿ ಮಾಡ್ಬೇಕು ಅಂತ ಅಷ್ಟೇ. ಅವರೇ ಮಾತಾಡ್ತಾರೆ ಸರ್. ಇಲ್ಲಿ ಉತ್ತರಾಖಂಡ, ಮೈಸೂರು, ಬೆಂಗಳೂರು ಇದೆಲ್ಲ ಶೂಟ್ ಮಾಡಿದ್ವಿ. ಯಾಕೆ ಮುಗಿತಲ್ಲ ಮಾಡ್ತಾ ಇದೀವಿ ಸರ್. ಸಿನಿಮಾದಲ್ಲಿ ನೋಡಿ ಮಾತಾಡ್ತಾನಲ್ಲ, ಇನ್ನೂ ಮಾತಾಡೋದಲ್ಲ. ಕೇಳ ಯುಗ ಇದಾನೆ. ಕೇಳ ಅಂತ. ಓಕೆ, ಸೊ ಅದ್ಭುತವಾಗಿ ಪ್ರೇಕ್ಷಕ ಬರೆದಿದ್ದಾರೆ ನಮ್ಮ ಪ್ರಮೋದ್ ಜೋಯಿಸ್ ಅವರು. ಈ ಸಾಂಗು ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿರ್ದೇಶಕರಿಗೆ ಹಾಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ನಂಬಿ ಈ ಅವಕಾಶ ಕೊಟ್ಟರು. ಈ ಅವಕಾಶ ಸಿಗೋಕ್ಕೆ ಕಾರಣ ನಮ್ಮ DOP ಸ್ವಾಮಿ ಸರ್. ಇವರು ನನ್ನನ್ನು ನಂಬಿ ಕರ್ಕೊಂಡು ಅವ್ರ ಹತ್ರ ಬಿಟ್ಟರು. ನೋಡಿ ಈ ಥರ ರೈಟಿಂಗಲ್ಲಿ ಸೊ ಆ ಸಂದರ್ಭದಲ್ಲಿ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಸೀಕ್ವೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾವಿಬ್ಬರು ಸೇರಿ ಡಿಸೈಡ್ ಮಾಡಿದ್ವಿ, ಈ ಥರದ್ದು ಸಾಂಗ್ ಮಾಡೋಣ. ಮೇ ಬಿ ಬಂದಿಲ್ಲ ಮಾಡಿದ್ವಿ. ಸೊ ಹಾಗೆ ಮೈಸೂರಿಗೆ ಕರ್ಕೊಂಡೋದು ಗೊತ್ತಿಲ್ಲ. ಅವತ್ತೇ ಸಾಂಗ್ ಕಂಪೋಸ್ ಆಗುತ್ತೆ, ಅವತ್ತೇ ರೆಕಾರ್ಡಿಂಗ್ ಲೈವ್ ಎಲ್ಲ ಆಗುತ್ತೆ. ಅವತ್ತಿತ್ತು ಗೊತ್ತಿರಲಿಲ್ಲ. ಸಡನ್ನಾಗೆ ಅವ್ರಿಗೂ ಇಷ್ಟ ಆಯಿತು. ಒಂದು ಎರಡು ಟೈಮ್ ಹೇಳ್ತಾ ಹೋದೆ. ಯೂಶಲಿ ನಮ್ಗೆ ಹೆಂಗಂದರೆ ಕಂಪೋಸ್ ಆಗಿರೋ ಟ್ಯೂನ್ಗೆ ಲಿರಿಕ್ಸ್ ಬರೀರುತ್ತೆ. ಸೊ ಇದು ಲಿರಿಕ್ ನಾನು ಲೈನ್ ಹೇಳ್ತಿದ್ರೆ ಅವನಿಗೆ ಕಂಪೋಸ್ ಮಾಡ್ತೀನಿ ಸರ್. ಮೇಜರ್ ಕ್ರೆಡಿಟ್ಸ್ ಅಂತಂದರೆ ಫ್ಯಾಕ್ಟರ್ಸಲ್ಲಿ ಹೋಗಬೇಕು. ಇಮಿಡಿಯೇಟಾಗಿ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡೋದಂದ್ರೆ ಅಷ್ಟು ತಮಾಷೆ ಎಲ್ಲ. ಆಮೇಲೆ ಒಂದೇ ದಿನದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿಸೈಡ್ ಮಾಡಿ ಲೈವ್ ರೆಕಾರ್ಡಿಂಗ್ ಮಾಡಿಸಿ ನಮ್ಮ ಕೈಗೆ ಕೊಟ್ಟು ಸಾಂಗ್ನ ಅವ್ರಿಗೆ ಇದರಲ್ಲಿ ಮೇಜರ್ ಕ್ರೆಡಿಟ್ಸ್ ಹೋಗಬೇಕು. ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಂದು ಸಲ ನಾನು ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲ ಅಂದರೆ ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ತುಂಬ ಸಂದರ್ಭಗಳಲ್ಲಿ ಪುಣ್ಯಾತ್ಗಿತ್ತಿ ಅಂತ ಹೇಳ್ತೀವಲ್ಲ. ಅಂದರೆ ಅದ ಒಳ್ಳೆಯವರಿಗೇನೆ ಒಳ್ಳೆ ಕೆಲಸಗಳು ಮಾಡುವಂಥ ತುಂಬ ಹೆಣ್ಮಕ್ಳಿಗೂ ಪುಣ್ಯಾತ್ಗಿತ್ತಿ ಅಂತ ಹೇಳ್ತೀವಲ್ಲ. ಹಾಗಾಗಿ ಕ್ಯಾರೆಕ್ಟರ್ ಪ್ರಕಾರ ಅದು ಆಳವಾಗಿ ಹಿಡಿದಾಗ ಬೇರೆ ಬೇರೆ ಆಯಾಮಗಳು ಬರುತ್ತಲ್ಲಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆ ಸಂಗೀತ ಭಟ್ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದಾರಲ್ಲ, ಪುಣ್ಯಾತ್ಗಿತ್ತಿ ಅನ್ನೋ ಪದ ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರಿಗೆ ಪ್ಲಾನ್ ಮಾಡಿ ನಾವು ಪುಣ್ಯಾತ್ಗಿತ್ತಿ ತರ ಅಲ್ಲ ಅದು ಹೀರೋಯಿನ್ಗೆ ಸ್ಪೆಷಲ್ ಅಪಿಯರೆನ್ಸ್ ಬಂದಿಲ್ವಲ್ಲ. ಸೊ ತುಂಬಾ ಕಡಿಮೆ ಸಾಂಗ್ಸ್ ಅಲ್ಲಿ ಬಂದಿದೆ ಪುಣ್ಯಾತ್ಗಿತ್ತಿ. ಹಾಗಾಗಿ ಇದಕ್ಕೆ ನಿರ್ದೇಶಕರು ಒಪ್ಪಿಗೆ ಸಿಗ್ತಾರ. ಸೊ ಅದನ್ನೇ ಸಾಂಗ್ ಎಸ್. ಹಾಗೆ ನಮ್ಮ ಯುವರಾಜ್ ಅವರು ಕೂಡ ಇದ್ದಾರೆ. ಈ ಕಡೆ ಪುಣ್ಯಾತ್ಗಿತ್ತಿ ಅಂತಾನೆ ಹೇಳಿದ್ದಾರೆ, ಆ ಕಡೆ ಅದು ಹೇಳಿದ್ದಾರೆ. ಅದು ಕೇವಲ ಪಾತ್ರ ಆಗಷ್ಟೇ. ಅದು ಆ ಕಥೆಯಲ್ಲಿ ಬರುವಂತ ಪಾತ್ರಧಾರಿ ಏನಿದೆ ಸಿಂಬಾಲಿಕ್ ಅದಷ್ಟೇ, ಯಾವ್ದು ಇಲ್ಲ. ನಮ್ಗೆ ಬೈಕ್ ಬಿಟ್ರೆ ಬೇರೆ ಹೆಣ್ಮಕ್ಳು ಅವೆಲ್ಲ ಶೋಕಿ ಇಲ್ಲ. ನಮ್ಗೆ ಬೈಕೇ ಶೋಕಿ. ನಮ್ಗೆ ಬೈಕ್ನೇ ಗರ್ಲ್ ಫ್ರೆಂಡ್ ತರ ನೋಡ್ತೀವಿ ನಾವು. ಅದು ಬಂದು ಆ ಕ್ಯಾರೆಕ್ಟರ್ ಹೇಗಿದೆ ಅದ್ರ ಪ್ರಕಾರ. ಯಾಕಂದ್ರೆ ಒಂದು ಹುಡುಗನ್ ಲೈಫ್ ಹಾರ್ಡ್ ಮಾಡ್ತಾಳೆ ಅನ್ನೋ ಇದರಿಂದ ಆ ತರ ಬರ್ದಿದೆ. ಅದು ಸಿನಿಮಾ ನೀವು ಜಸ್ಟಿಫಿಕೇಶನ್ ಕೊಡ್ತೀನಿ ಅದಕ್ಕೆ ಸರ್. ಏನ್ ಸರ್? ಹೌದು, ಆ ಕ್ಯಾರೆಕ್ಟರ್ ಮಾತ್ರ. ಬೇರೆ ಹೆಣ್ಮಕ್ಳು ನಾವ್ ಹೇಳಕ್ಕಾಗಲ್ಲ. ಆ ಕ್ಯಾರೆಕ್ಟರ್ ಏನ್ ಸಂಬಂಧಪಟ್ಟಿದೆಯೋ ಅದಕ್ಕೆ ಸೂಟಬಲ್ ಲೈನ್ಸ್ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯುವರಾಜ್ ಗೌಡ. ಫಸ್ಟ್ ಇವತ್ತು ಸೆಕೆಂಡ್ ಮೂವಿ ರಿಲೀಸು, ಸೆಕೆಂಡ್ ಸಾಂಗ್ ರಿಲೀಸ್. ಓಕೆನಾ? ಪುಣ್ಯಾತ್ಗಿತ್ತಿ ಒಂಥರ ಟೈಟಲ್ಲೇ ಒಂಥರ ಯೂನಿಕ್ ಆಗಿದೆಯಲ್ಲ. ಅದರಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬಾ ಯೂನಿಕ್ ಆಗಿದ್ದಾರೆ. ನಮ್ಮ ತ್ಯಾಗರಾಜ್ ಸರ್ ಆಗಲಿ ಮತ್ತೆ ಮೋಹನ್ ಮಾಸ್ಟರ್ ಓಕೆನಾ ಒಳ್ಳೆ ಕೋರಿಯೋಗ್ರಾಫ್ ಮಾಡ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಈ ತರ ಸಾಂಗ್ ಔಟ್ಪುಟ್ ಬರ್ಬೇಕಂದ್ರೆ ಇದಕ್ಕೆಲ್ಲ ಬ್ಯಾಕ್ ಸಪೋರ್ಟ್ ಬೇಕಲ್ಲ. ನಮ್ಮ ಭರತ್ ಸರ್ ಓಕೆನಾ ಆ ಹೊಸೊಬ್ಬರಿಗೆ ಒಂದು ಅವಕಾಶ ಮಾಡ್ಕೊಡ್ತಾರೆ. ಇವಾಗ
ನಾನು ಎಲ್ಲೋ ಮೂದ್ರಿಂದ ಅಂತ ತಿಳ್ಕೊಳ್ಳಿ, ನನ್ನ ಐಡೆಂಟಿಫೈ ಮಾಡಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟರಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ DOP ಸರ್ ಅವರು ನನಗೆ ಮುಖ್ಯ ಕಾರಣ, ಯಾಕಂದ್ರೆ ಈ ಪಾತ್ರ ಸಿಗಕ್ಕೆ ಅವರು ನನ್ನ ರೆಕಮೆಂಡ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನನ್ನಲ್ಲಿ ನಾನು ರಂಗಭೂಮಿ ಕಲಾವಿದ ಸರ್. ನಾನು ಇವಾಗ ನಂದು 2ನೇ ಮೂವಿ ಇದು. ಫಸ್ಟ್ ಮೂವಿ ಶಿಖಂಡಿ ಅಂತ ಮೂವಿಲಿ ನಾಯಕ ನಟನಾಗಿ ಮಾಡ್ತಿದ್ದೀನಿ. ಇದು ನನ್ನ 2ನೇ ಮೂವಿ ಕೇರಳ. ನನ್ನ ಪಾತ್ರ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸರ್ ನನ್ನ ಪಾತ್ರದ ಮೇಲೆ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಸೊ ಹೇಳೋಕ್ಕಾಗಲ್ಲ ಸರ್, ಅದ್ರ ಬಗ್ಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬೆಸ್ಟ್ ಫ್ರೆಂಡ್ ನನಗೆ ಸಿನಿಮಾದಲ್ಲಿ ಎಲ್ಲದ್ರ ಜೊತೆಲಿರ್ತಾರೆ. ಥ್ಯಾಂಕ್ ಯು ಸರ್. ಓಕೆ, ದೆನ್ ಬಾಯ್.